ಬಸವರಾಜ್ ಆರ್ಜೆ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಈಕೋ ಪ್ಲಾನೆಟ್ ಎಲಿವೇಟರ್ಸ್ ಅಲ್ಲಿ ನಾನಿದ್ದೀನಿ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಏನು ಎಕ್ಸ್ಪೀರಿಯನ್ಸ್ ಸ್ಟುಡಿಯೋದಲ್ಲಿ ನಾನಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಲಿಫ್ಟ್ಗಳಿರುತ್ತೆ. ಯಾವ ರೀತಿ ಇರುತ್ತೆ ಅನ್ನೋದು ನೋಡ್ಕೊಂಡ್ ಬರೋಣ ಬನ್ನಿ. ನನ್ನ ಜೊತೆಗೆ ಮ್ಯಾನೇಜರ್ ಆಗಿರ್ತಕ್ಕಂಥ ನಾಗರಾಜ್ ಅವರು ಇದ್ದಾರೆ. ಸೊ ಅವ್ರ ಜೊತೆಗೆ ಇವತ್ತು ಡಿಸ್ಕಸ್ ಮಾಡೋಣ ಯಾವ ರೀತಿ ಈ ಒಂದು ಲಿಫ್ಟ್ ಸರ್ವಿಸ್ ಹೇಗಿರುತ್ತೆ. ಸೊ ಈ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಲಿಫ್ಟ್ ಸರ್ವಿಸ್ ಮಾಡ್ತಾರೆ ಅನ್ನೋದನ್ನ ಕೇಳ್ಕೊಂಡ್ ಬರೋಣ ಬನ್ನಿ. ಸರ್ ಓಕೆ ಸರ್, ವೆಲ್ಕಮ್ ಟು ಈಕೋ ಪ್ಲಾನೆಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೀತಿ ನಿಮ್ಮ ಕಂಪನಿ ಬಗ್ಗೆ ಸರ್ವಿಸಸ್ ಏನೆಲ್ಲ ಇದೆ ಸರ್? ಸರ್ ನಮ್ದು ಈಕೋ ಪ್ಲಾನೆಟ್ ಎಕ್ಸ್ಪೀರಿಯನ್ಸ್ ಡೆಮೋ ಸೆಂಟರ್ ಸರ್. ಇದು ಬಂದ್ಬಿಟ್ಟು ಮೇನ್ ಬಂದ್ಬಿಟ್ಟು ಬೆಂಗಳೂರು ಬ್ರಾಂಚ್ ಅಲ್ಲಿ ನಮ್ದು ಫಸ್ಟ್ ಬೆಂಗಳೂರಲ್ಲಿ ಇದೆ ಸರ್. ಸೆಕೆಂಡ್ ಬಂದ್ಬಿಟ್ಟು ದಾವಣಗೆರೆ ಬ್ರಾಂಚ್ ಅಲ್ಲಿ ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಓಪನ್ ಮಾಡಿರೋ ಸರ್. ಇಲ್ಲಿ ಏನಕ್ಕೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಂದ್ರೆ ಸರ್, ಪ್ರತಿಯೊಂದು ನಾವು ಇಲ್ಲಿ ಲಿಫ್ಟ್ನ ಎಕ್ಸ್ಪೀರಿಯನ್ಸ್ ಆಗಿ ನೋಡ್ಬೋದು ಸರ್. ಪ್ಲಸ್ ಇದ್ರ ಜೊತೆಯಲ್ಲಿ ನಮ್ದು ಸರ್ವಿಸ್ ಸತನು ಇರೋದ್ರಿಂದ ಎರಡೂ ಸತನು ಇಲ್ಲಿ ಇರಲಿ ಅಂತ ಹೇಳಿ ದಾವಣಗೆರೆ ಶೋರೂಮ್ ಅಲ್ಲಿ ಪ್ಲಾನಿಂಗ್ ಮಾಡಿದೀವಿ ಸರ್. ಸೊ ನೆಕ್ಸ್ಟ್ ಇದರಲ್ಲಿ ಸರ್ ನಮ್ದು ಬಂದ್ಬಿಟ್ಟು ಇದು 2007 ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ಸರ್. ಎಸ್, ಓಕೆ. 2007 ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿ ಸೊ ಇವತ್ತಿಗೆ ನಮ್ದು 18 ಇಯರ್ಸ್ ಆಯ್ತು ಸರ್. ಪ್ರೆಸೆಂಟ್ 18 ಇಯರ್ಸ್ ಅಲ್ಲಿ ನಮ್ದು ಫಸ್ಟ್ ಇದು ಏಷ್ಯನ್ ಇದರಲ್ಲಿ ನಮ್ದು ಬಿಗ್ಗೆಸ್ಟ್ ಸರ್ವಿಸ್ ಇದು ಅಂತೇಳಿ ನಮಗೆ ಅವಾರ್ಡ್ಸ್ ಸತನು ಬಂದಿದೆ ಸರ್. 2023 ಅಲ್ಲಿ ಟೈಮ್ಸ್ ಆಫ್ ಇದರಲ್ಲಿ ಅವಾರ್ಡ್ಸ್ ಸತನು ಬಂದಿದೆ ಸರ್. ಸೊ ಈ ತರ ಲಾಟ್ಸ್ ಆಫ್ ಅವಾರ್ಡ್ಸ್ ಸತನು ನಮ್ಮಲ್ಲಿ ಈಕೋ ಪ್ಲಾನೆಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದಿದೆ ಸರ್. ಏನಕ್ಕೆ ಸರ್, ನಮ್ದು ಗುಡ್ ಎಕ್ಸ್ಪೀರಿಯನ್ಸ್ ಸೆಂಟರ್, ಒಂದು ಡೆಮೋ ಸೆಂಟರ್ ಪ್ಲಸ್ ಒಂದು ಸರ್ವಿಸ್ ಸೆಕ್ಟರ್ ಸರ್. ಸೊ ಇವೆರಡೂ ಇರೋದ್ರಿಂದ ಸರ್ ನಮ್ದು ಈಕೋ ಪ್ಲಾನೆಟ್ ಕಂಪ್ನಿನ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಸರ್. ಸೇಲಿಂಗ್ಸ್ ಕೂಡ ಇರುತ್ತೆ. ಸೇಲಿಂಗ್ಸ್ ಸತ ಇರುತ್ತೆ ಸರ್. ಸೇಲಿಂಗ್ಸ್ ಇರುತ್ತೆ ಪ್ಲಸ್ ಡೆಮೋ ಸೆಂಟರ್. ನಮ್ಗೆ ಆ ಡೆಮೋ ಎಕ್ಸ್ಪೀರಿಯನ್ಸ್ ನ ಮಾಡಿಸ್ತೀರಾ ಹಾಗಾದ್ರೆ? 100%. ಸೊ ಎಕ್ಸ್ಪೀರಿಯನ್ಸ್ ನ ಮಾಡಿಸಕ್ಕೆ ನಮ್ಮ ಜೊತೆಗೆ ಮ್ಯಾನೇಜರ್ ನಾಗರಾಜ್ ಅವರು ಇದ್ದಾರೆ, ಸೇಲ್ಸ್ ಮ್ಯಾನೇಜರ್. ಸೊ ನೋಡೋಣ ಯಾವ ರೀತಿ ಲಿಫ್ಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಒಂದು ಶೋರೂಮ್ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ನೋಡ್ಕೊಂಡ್ ಬರೋಣ ಬನ್ನಿ. ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನಾವು ಹೋಗ್ತಿದ್ವಿ. ಸೊ ನೋಡೋಣ ಯಾವ ರೀತಿ ಇಷ್ಟು ನಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಸರ್. ಇದು ಬಂದ್ಬಿಟ್ಟು ಬೇಸಿಕ್ ಬಂದ್ಬಿಟ್ಟು ಅಂತ ಹೇಳಿ ಬೇಸಿಕ್ ಲಿಫ್ಟ್ ಅಂತ ಹೇಳಿ. ಸೊ ಈ ಬೇಸಿಕ್ ಬಿಟ್ ಅಲ್ಲಿ ನಾವು ವುಡನ್ ಫಿನಿಶಿಂಗ್ ಕೊಟ್ಟಿದೀವಿ ಸರ್. ಬೇಸಿಕ್ ಲಿಫ್ಟ್ ಅಲ್ಲಿ ಈ ಬೇಸಿಕ್ ಲಿಫ್ಟ್ ಅಲ್ಲಿ ಬನ್ನಿ ಹೊಡಕ್ತೀನಿ ಸರ್. ಬೇಸಿಕ್ ಲಿಫ್ಟ್ ಅಲ್ಲಿ ಸರ್ ಪ್ರತಿಯೊಂದು ನಮ್ದು ವುಡನ್ ಸ್ಟಿಕ್ಕಿಂಗ್ ಇರುತ್ತೆ. ಸೊ ಸಣ್ಣ ರೋಜೆಂಟ್ ಇರುತ್ತೆ ಸರ್. ನೋ ಸ್ಕ್ರಾಚಬಲ್ ಇರುತ್ತೆ ಸರ್. ಪ್ರತಿಯೊಂದು ಸತನು 304 ಗ್ರೇಡ್ SS ಶೀಟ್ ಜಿಂದಾಲ್ ಇದರಲ್ಲಿ ಶೀಟ್ ಆಗಿರುತ್ತೆ ಸರ್ ಪ್ರತಿಯೊಂದು. ನೆಕ್ಸ್ಟ್ ಇದು ಗೋಲ್ಡ್ ಡಿಸೈನ್ ಸರ್. ಸೊ ಇದರಲ್ಲೂ ಸತ ಸೇಮ್ ಅದೇ ತರನೇ ಕಸ್ಟಮೈಸಿಂಗ್ ಡಿಸೈನ್ಸ್ ಇರುತ್ತೆ ಸರ್. ಸೊ ಇದರಲ್ಲಿ ಡಿಸೈನ್ ಇಚ್ಚಿಂಗ್ ಡಿಸೈನ್, ಸೊ ಮಿರರ್ ಫಿನಿಶಿಂಗ್. ಸೊ ಇದರ ಸತನ ಈ ತರ ಡಿಸೈನಿಂಗ್ ಸತನ ನಾವು ಕೊಡ್ಬೋದು ಸರ್. ಹೆಚ್ಚಾಗಿ ಎಲ್ಲಿ ಬಳಸ್ತಾರೆ ಸರ್? ಹೆಚ್ಚಾಗಿ ಇವಾಗ ಇದು ನಾವು ಹೋಟೆಲ್ಸ್, ಈಗ ಲಾರ್ಜೆಸ್ಟ್ ಬಿಗ್ಗೆಸ್ಟ್ ಫ್ಯಾಮಿಲಿ ಒಳಗೆ ಸೊ ಈ ತರ ಇದ್ರಲ್ಲೆಲ್ಲ ಈ ತರ ತಗೊಂತಾ ಇರ್ತಾರ ಸರ್. ಸೊ ಯಾವ್ದು ಕಾಸ್ಟ್ ವೈಸ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ತಗೊಂತಾ ಇರ್ತಾರೆ. ಸೊ ಇದರಲ್ಲಿ ಸೇಮ್ ಡಿಸೈನ್ ಸಿಗುತ್ತೆ ಸರ್. ಸಿಲ್ವರ್ ಏರ್ಲೈಟ್, ಇದು ಏರ್ಲೈಟ್ ಡಿಸೈನಿಂಗ್ ಇರುತ್ತೆ ಸರ್ ಕಂಪ್ಲೀಟ್. ಇದು ಸತ ಎಲ್ಲ ಕಂಪ್ಲೀಟ್ ನೋ ಸ್ಕ್ರಾಚಬಲ್ ಪ್ರತಿಯೊಂದು ಸರ್. SS ಶೀಟ್ ಅಲ್ಲಿ ಏರ್ಲೈನ್ ಅಲ್ಲಿ ಶೀಟ್ ಅಲ್ಲಿ ಡಿಸೈನ್ ಆಗಿರುತ್ತೆ. ಸೊ ಇದೆಲ್ಲ ಶೀಟ್ ಹೇಗಿದೆ ಸರ್ ಅಂದ್ರೆ ಕಂಪ್ಲೀಟ್ ಇದು ನಾವು ಸ್ಟಿಕ್ಕಿಂಗ್ ಮಾಡಿರಲ್ಲ ಸರ್. ಫುಲ್ ಹೀಟ್ ಮಾಡಿ ಹೀಟಲ್ಲೇ ಇದನ್ನ ಡಿಸೈನಿಂಗ್ ಕೊಟ್ಟಿರ್ತೀವಿ ಸರ್. ಸೊ ಹಾಗಾಗಿ ನಿಮಗೆ ಕಿತ್ಕೊಳ್ಳೋದಾಗ್ಲಿ, ಆಮೇಲೆ ಇದೇನು ಸ್ಕ್ರಾಚ್ ಬೀಳೋದಾಗ್ಲಿ, ಟೇಪ್ಸ್ ಎಲ್ಲ ಸ್ಟ್ರೈಪ್ಸ್ ಕಟ್ ಆಗೋದಾಗ್ಲಿ ಯಾವ್ದೋ ಸತನು ನಿಮ್ಗೆ ಇದರಲ್ಲಿ ಪ್ರಾಬ್ಲಮ್ ಬರೋದಿಲ್ಲ ಸರ್. ಟೋಟಲಿ ಇದು ಹೀಟ್ ಫಿನಿಶಿಂಗ್ ಕೊಟ್ಟಿರೋ ಸರ್. ಓಕೆ. ಇದು ಎಲ್ಲ ಪ್ರತಿಯೊಂದು ಗ್ಯಾರಂಟಿ ಫುಲ್ 304 ಗ್ರೇಡ್ SS ಜಿಂದಾಲ್ ಶೀಟ್ ಸರ್. ಜಿಂದಾಲ್ ಶೀಟ್ ಅಂತ. ಸೊ ಇಲ್ಲಿ ಸೊ ಇದರ ಸತನೆ ಸರ್ ಇದು ರೋಸ್ ಗೋಲ್ಡ್ ಇಚ್ಚಿಂಗ್ ಡಿಸೈನ್ ಅಂತ ಹೇಳ್ತೀವಿ ಸರ್. ಸೊ ಇದು ಡಿಸೈನ್ ಅಲ್ಲಿ ಇಚ್ಚಿಂಗ್, ಇದು ಸತನು ಇಚ್ಚಿಂಗ್ ಡಿಸೈನ್ ಅಲ್ಲಿ ನೋ ಸ್ಕ್ರಾಚಬಲ್ ಯಾವ್ದೋ ಆಗ್ಲಿ ರಸ್ಟೆಡ್ ಆಗ್ಲಿ ಪ್ರಾಬ್ಲಮ್ ಬರಲ್ಲ ಸರ್. ಇದು ಸತನು ಸೇಮ್ ಹೀಟೆಡ್ ಡಿಸೈನ್ ಅಲ್ಲಿ ಮಾಡಿ ಶೀಟ್ ಅಲ್ಲೇ ನಾವು ಮೇಲೆ ಡಿಸೈನ್ ಕೊಟ್ಟಿರ್ತೀವಿ. ಸೊ ಯಾವ್ದೇ ಆಗ್ಲಿ ಈ ಡಿಸೈನ್ ಕಿಲೋದಾಗ್ಲಿ ಯಾವ್ದೇ ರೀತಿನೂ ಇದು ಬರೋದಿಲ್ಲ ಸರ್. ಸೊ ದಿಸ್ ಒಂದು ಇದು ಪ್ರೀಮಿಯಂ ಸೆಗ್ಮೆಂಟ್ ಸರ್ ಕಂಪ್ಲೀಟ್. ಸೊ ಇದರಲ್ಲೇ ನಿಮಗೆ ನೆಕ್ಸ್ಟ್ ಮಹಾರಾಜ ಅಂತ ಬರುತ್ತೆ ಸರ್. ಇದು ಮಹಾರಾಜ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮ್ಯಾಕ್ಸಿಮಮ್ 14 ಫ್ಲೋರಿಂಗ್ ಹೈಟ್ ಇರ್ಬೇಕು ಸರ್, ಫ್ಲೋರ್ ಹೈಟ್. ಸೊ ಅಲ್ಲಿ ನಾವು ಇದನ್ನ ಫಿಟ್ ಕೊಟ್ಕೊಡಕ್ಕಾಗತ್ತೆ ಸರ್. ಇದು ಎಕ್ಸಾಂಪಲ್ ಅಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ ಸರ್. ಪ್ಲಸ್ ಹೋಟೆಲ್ಸ್ ಅಲ್ಲಿ ಲಕ್ಸುರಿ ಹೋಟೆಲ್ 3 ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ನಾವು ಕೊಡ್ತೀವಿ ಸರ್. ಸೊ ಇದು ಬಂದ್ಬಿಟ್ಟು 9 ಫೀಟಿಂಗ್ ಇರುತ್ತೆ ಸರ್. 9 ಅಡಿ ಎತ್ತರ ಇರುತ್ತೆ. ಸೊ ಇದರಲ್ಲಿ ಮಿನಿಮಮ್ 6 to 8 ಪ್ಯಾಸೆಂಜರ್ ತನಕ ನಾವು ಇದು ಮಾಡ್ಬೋದು ಸರ್. ಇದೆಲ್ಲ ಫೀಲ್ ಮಾಡ್ಬೋದು ಸರ್. ಇದು ವೆಯ್ಟ್ ಸರ್ ಪೀಸಸ್ ಇದೆಲ್ಲ ವೆಯ್ಟ್ ಬಂದ್ಬಿಟ್ಟು 800 weights. ಇದೆಲ್ಲ ಮಿರರ್ ಫಿನಿಶಿಂಗ್ ಡಿಸೈನ್ ಇರುತ್ತೆ. ಮೇಲೆ ನಿಮಗೆ ಜುಮ್ಮಾ ಟೈಪ್ ಸಿಸ್ಟಮ್ ಕೊಡ್ಬೋದು ಸರ್. ಸೊ ಪ್ರತಿಯೊಂದು ನಾವು ಈ ತರ ಕಸ್ಟಮೈಸಿಂಗ್ ಇರುತ್ತೆ ಸರ್. ಎನಿ ಒನ್ ನೀವು ಕ್ಯಾಬಿನ್ ಬೇಸಿಕ್ ಅಂತ ತಗೊಳ್ಳಿ, ಬೇಸಿಕ್ ಅಲ್ಲೇ ಸ್ವಲ್ಪ ಡಿಸೈನಿಂಗ್ ತಗೊಂಡ್ರಿ ಅಂದ್ರೆ ಅದಕ್ಕೆ ಕ್ಲಾಸಿಕ್ ಅಂತ ಕೊಡ್ತೀವಿ ಸರ್. ಕ್ಲಾಸಿಕ್ ಅಂತ ಸರ್ ಸೆಂಟರ್ ಮಿರರ್ ಡಿಸೈನ್ ಅವಾಗ ಇಲ್ಲಿ ನೋಡಿದ್ವಿ ಸರ್ ಸೇಮ್ ಕಾಸ್ಟ್ ಅಲ್ಲಿ.
ಸೊ ಈ ತರ ಏನ್ ಡಿಸೈನ್ ಇದೆ ಸರ್, ಇದೇ ತರ ಅದ್ರಲ್ಲಿ ಬರುತ್ತೆ ಸರ್. ಇದು ಮಹಾರಾಜ ಒಳಗೆ ಹ್ಯಾಮರ್ ಡಿಸೈನ್ ಅಂತ ಬರುತ್ತೆ ಸರ್. ಹ್ಯಾಮರ್ ಡಿಸೈನ್. ಸೊ ಸುತ್ತಿಗೆ ತಗೊಂಡು ಹೊಡೆದಂಗೆ ಹಿಂಗ್ ಡಿಸೈನ್ ಬರುತ್ತೆ ಸರ್. ಆ ತರ ಸರ್ ಇದು ಸತನು ಗೋಲ್ಡ್ ಶೀಟ್ ಮೇಲೆ ಪ್ಲೇಟೆಡ್ ಆಗಿರೋದು ಸರ್, ಕಂಪ್ಲೀಟ್. ಓಕೆ. ಯಾವ್ದಾಗ್ಲಿ ನಮಗೆ ಮೇಲೆ ಸ್ಟಿಕ್ಕಿಂಗ್ ಮಾಡೋದಾಗ್ಲಿ ಯಾವ್ದು ಬರೋ ಸರ್. ಕಾರ್ನರ್ ಎಲ್ಲ ಮಿರರ್ ಫಿನಿಶಿಂಗ್. ಸೊ ಇದಿಷ್ಟು ಈ ಕ್ಯಾಬಿನ್ ಮಹಾರಾಜದಲ್ಲಿ ನಿಮಗೆ ಒಂದು 5 ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ಸರ್. ಇದರಲ್ಲಿ ಕಸ್ಟಮೈಸಿಂಗ್ ಸರ್, ಎನಿವನ್ ನೀವು ಇದೇ ತರನೇ ಬೇಕು ಅಂತೇನಿಲ್ಲ ಸರ್. ನೀವು ಅಲ್ಲಿ ಕ್ಲಾಸಿಕ್ ಪ್ರೀಮಿಯಂ ಅಲ್ಲಿ ನೋಡಿದೀವಿ ಸರ್, ಪ್ರೀಮಿಯಂ ಅಲ್ಲಿ ನೋಡಿದ್ದನ್ನ ಸ್ವತಃ ಮಹಾರಾಜಲ್ಲಿ ತಗೋಬಹುದು ಸರ್, ಮಹಾರಾಜಲ್ಲಿ ನೋಡಿದ್ದನ್ನ ಸ್ವತಃ ಪ್ರೀಮಿಯಂ ತಗೋಬಹುದು ಸರ್. ಈ ತರ ನಮ್ದು ಕಸ್ಟಮೈಸಿಂಗ್ ಇರೋದ್ರಿಂದ ಅಂದ್ರೆ ಕಸ್ಟಮರ್ ಯಾವ ರೀತಿ ಬೇಕೋ ಆ ತರ ನೀವು ಮಾಡ್ಕೊಡ್ತೀವಿ ಸರ್. ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಸರ್ ಅವರಿಗೆ ನಾವು ಆ ತರ ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ಇದರಲ್ಲಿ ಇದು ಒಂದು ಫಿನಿಶಿಂಗ್. ಎಸ್. ಇದು ಯಾವ ಫಿನಿಶಿಂಗ್ ಸರ್? ಇದು ಸೇಮ್ ಏರ್ಲೈನ್ ಶೀಟ್ ಫಿನಿಶಿಂಗ್ ಸರ್. ಇದು ಕಂಪ್ಲೀಟ್ ಬಂದ್ಬಿಟ್ಟು ಇಚಿಂಗ್ ಡಿಸೈನ್ ಅದೇ ಬರುತ್ತೆ ಸರ್, ಫುಲ್ ಕಂಪ್ಲೀಟ್. ಎಸ್. ಓಕೆ. ಸೊ ಇದರಲ್ಲೆಲ್ಲ ಜುಮ್ಮರ್ ಸರ್, ಇವೆಲ್ಲ 9 ಫೀಟ್ ಬರುತ್ತೆ. ಇದು ಮಹಾರಾಜ ಬರುತ್ತೆ ಸರ್. ಇದೆಲ್ಲ ಕಂಪ್ಲೀಟ್ ಸಾಲಿಡ್ ಡೋರ್ ಸರ್. ಇದರಲ್ಲಿ ನಿಮಗೆ ಗ್ಲಾಸ್ ಡೋರ್ ಬೇಕಂದ್ರೆ ಗ್ಲಾಸ್ ಡೋರ್ ಬರುತ್ತೆ. ಇದು ರೋಸ್ ಗೋಲ್ಡ್ ಫಿನಿಶಿಂಗ್ ಬರುತ್ತೆ ಸರ್. ರೋಸ್ ಗೋಲ್ಡ್ ಇದೆಲ್ಲ ಇದು ಶೀಟ್ ಸರ್. ಇವೆಲ್ಲ ನಿಮಗೆ ಮ್ಯಾಕ್ಸಿಮಮ್ ಬರೋದ್ಬಿಟ್ಟು 10 ಫೀಟ್ ಶೀಟ್ ಹೈಟ್ ಬರುತ್ತೆ ಸರ್. ಇದರಲ್ಲೇ ನಾವು 7 ಫೀಟ್ ಬರಲ್ಲ ಸರ್, ಓನ್ಲಿ ಬರೀ 9 ಫೀಟ್ ಶೀಟ್ ಇದೆ. ಓಕೆ ಸರ್. ದೊಡ್ಡ ಶೀಟ್ ಬರುತ್ತೆ. ಓಕೆ. ಬೇಸಿಕ್ ಇದು. ಬೇಸಿಕ್ ಸರ್. ಇದು SSL ಏರ್ಲೈನ್ ಶೀಟ್ ಸರ್. ಇವೆಲ್ಲ ಜಿಂದಲ್ ಶೀಟ್ ಅನ್ನ ಇದು ಕೂಡ? ಇದು ಜಿಂದಾಲ್ ಶೀಟ್ ಸರ್ ಕಂಪ್ಲೀಟ್. ಇದು ಯಾವ್ದು ರೋಸ್ಟ್ ಆಗ್ಲಿ ರಸ್ಟ್ ಹಿಡಿಯೋದಾಗ್ಲಿ ಯಾವ್ದು ಬರಲ್ಲ ಸರ್. ಸೊ ಇದಿಷ್ಟು ನಿಮಗೆ ಕ್ಯಾಬಿನ್ ಬರ ಸರ್. ನಿಮಗೆ ಸಾಲಿಡ್ ಡೋರ್ ಅವಾಗ್ಲೇ ನಾನು ನೋಡಿದ್ವಿ ಸರ್, ರೋಸ್ ಗೋಲ್ಡ್ ಅಲ್ಲಿ ಸೇಮ್ ರೋಸ್ ಗೋಲ್ಡ್ ಡೋರ್ಸ್ ಸರ್. ಇದು ಇದೇ ಸೇಮ್ ಕಾನ್ಸೆಪ್ಟ್ ಒಳಗಿರುತ್ತೆ ಸರ್, ಸೇಮ್. ಅದರಲ್ಲಿ ಇದು ಸರ್ ಇಚಿಂಗ್ ಡಿಸೈನ್ ಬ್ಲ್ಯಾಕ್ ಲೀಫ್ ಡಿಸೈನಿಂಗ್ ಬರುತ್ತೆ ಸರ್. ಸೊ ಅದರಲ್ಲೇ ಸೇಮ್ ನಿಮಗೆ ಇವಾಗ ಹೋಟೆಲ್ ದೊಡ್ಡ ಹೋಟೆಲ್ ಅಲ್ಲಿ ನೋಡ್ಬೋದು ಸರ್, ಈ ತರ ಡಿಸೈನಿಂಗ್ ಜಾಸ್ತಿ ತಗೊಳ್ತಾರೆ ಸರ್. ಹೌದು. ಸೊ ಈ ತರ ಬರುತ್ತೆ ಸರ್. ಇದಿಷ್ಟು ಕ್ಯಾಬಿನ್ಸ್ ಡಿಸೈನಿಂಗ್. ಓಕೆ. ಓಕೆ. ಸೊ ವೆರೈಟೀಸ್ ಆಫ್ ಇವು ಲಿಫ್ಟ್ಸ್ ಇದೆ ಸರ್ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ ಲಿಫ್ಟ್ಸ್ ನಿಮಗೆ ಬಗ್ಗೆ ಅನ್ಲಿಮಿಟೆಡ್ ಇದೆ ಸರ್. ಸೊ ಡಿಸೈನ್ ಕಸ್ಟಮೈಸಿಂಗ್ ಇರುತ್ತೆ ಸರ್. ನೀವು ಇದೇ ಡಿಸೈನ್ ಇದೇ ಬೇಕು ಅಂತ ಏನಿಲ್ಲ ಸರ್. ಎನಿ ಒನ್ ಡಿಸೈನ್ಸ್ ಎಲ್ಲ ನೀವು ಇಷ್ಟು ಇದು ನೋಡಿದಿರಾ ಸರ್, ಇಷ್ಟು ಡಿಸೈನ್ಸ್ ಅಲ್ಲಿ ನೀವು ಯಾವ ಡಿಸೈನ್ಸ್ ಅಲ್ಲಿ ಬೇಕಾದ್ರೂ ನಾವು ಅವೈಲೇಬಲ್ ಮಾಡ್ಕೊಡ್ತೀವಿ ಸರ್. ಈ ಪ್ರತಿಯೊಂದು ಈಗ 9 ಫೀಟ್ ಇಂದ ನೋಡಿದೆ ಸರ್. ಈ ಡಿಸೈನ್ ನಮಗೆ 7 ಫೀಟ್ ಅಲ್ಲಿ ಬೇಕು ಅಂದ್ರೆ ಸತನು ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಸೊ ಈ ಲಿಫ್ಟ್ ಮಿಷನ್ಸ್ ಯಾವ ಕಂಪನಿಯ ಮಿಷನ್ಸ್ ನ ಇಟ್ಟು ಬಳಸ್ಕೊಂತೀವಿ? ಸೊ ಅದೊಂದು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಸರ್. ಓಕೆ, ಬನ್ನಿ ಸರ್. ಬಿಟ್ಟು ಇದು PMS ಮೋಟರ್ ಅಂತ ಹೇಳಿ ಸರ್. ಇದು ಎಲ್ಲ ಕಮರ್ಷಿಯಲ್ ಮಾತ್ರ ನಾವು ಕೊಡೋದು ಸರ್. ಇದು 32 ಪೋಲ್ಸ್ ಮೋಟರ್ ಇರುತ್ತೆ. ಸೊ ಇದೇ ತರನೇ ನಾವು ರೆಸಿಡೆನ್ಷಿಯಲ್ಗೆ ಅಂತ ಇಲ್ಲಿ ಇನ್ನೂ ಸಪ್ರೇಟ್ ಇದು PMS ಮೋಟರ್ ಅಂತ ಸರ್. ಇದೆಲ್ಲ ಜರ್ಮನ್ ಟೆಕ್ನಾಲಜಿ ಮೋಟರ್ ಬರುತ್ತೆ. ಸೊ ಇದರಲ್ಲಿ ಇದು ಏನ ಸರ್, ಇದು ಮೇನ್ ಡ್ಯೂಯಲ್ ಸಿಸ್ಟಮ್ ಬ್ರೇಕಿಂಗ್ ಇರುತ್ತೆ, ಪ್ಲಸ್ ಎಕ್ಸಿಸ್ಟಿಂಗ್ ಫ್ಯಾನ್ ಇರುತ್ತೆ ಸರ್. ಪ್ಲಸ್ ಇದಕ್ಕೆ ನಿಮಗೆ ಉಷಾ ರೋಪ್ ಇಂದು ನಿಮಗೆ ರೋಪ್ ಬರುತ್ತೆ ಸರ್. ಇದರಲ್ಲಿ 5 ಫೀಚರ್ಸ್ ಏನಂದ್ರೆ ಸರ್, ಇದು ಲೆಸ್ ವಾಯ್ಸ್ ಅಲ್ಲಿ ಇರುತ್ತೆ ಸರ್. ಮತ್ತೆ ಸ್ಲೋ ಲೆಸ್ ಇದರಲ್ಲಿ ಅಪ್ ಅಂಡ್ ಡೌನ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಸರ್. ಮೇನ್ ಇದರಲ್ಲಿ ಡ್ಯೂಯಲ್ ಬ್ರೇಕಿಂಗ್ ಸಿಸ್ಟಮ್ ಇರೋದ್ರಿಂದ ಸರ್, ಈ ಮೋಟರ್ ಒಳಗೆ ಮೇನ್ ಇದೆ ಕನ್ಸೆಪ್ಟ್ ಸರ್. ಡ್ಯೂಯಲ್ ಬ್ರೇಕಿಂಗ್ ಅಂದ್ರೆ ಕೆಳಗಡೆಯಿಂದ ಮೇಲ್ ಹೋಗ್ತಾ ಇರ್ಬೇಕಾದ್ರೆ ಕೆಳಗಡೆ ಬ್ರೇಕ್ ಲಾಕ್ ಆಗಿರುತ್ತೆ ಸರ್. ಸೊ ಮೇಲ್ಗಡೆಯಿಂದ ಕೆಳಗಡೆ ಇಳಿತಾ ಇರ್ಬೇಕಾದ್ರೆ ಸರ್ ಕಂಪ್ಲೀಟ್ ಕೆಳಗಡೆ ಬ್ರೇಕ್ ಬ್ಲಾಕ್ ಆಗಿರುತ್ತೆ ಸರ್. ಈ ತರ ಡ್ಯೂಯಲ್ ಬ್ರೇಕಿಂಗ್ ಸಿಸ್ಟಮ್ ಇರೋದ್ರಿಂದ ಸರ್, ಇದು ಜರ್ಮನ್ ಟೆಕ್ನಾಲಜಿ ಮೋಟರ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸರ್. ಇದರಲ್ಲಿ ಸಿಂಥೆಟಿಕ್ ಆಯಿಲ್ ಅಲ್ಲೇ ಇನ್ಕ್ಲೂಡ್ ಇರೋದ್ರಿಂದ ಕಂಪ್ಲೀಟ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ವರ್ಕಿಂಗ್ ಅಲ್ಲೇ ರನ್ ಆಗ್ತಾ ಇರುತ್ತೆ ಸರ್ ಈ ಮೋಟ್ರು. ಸೊ ಈ ಮೋಟ್ರದ್ದು ನಿಮಗೆ ನಾವು ರೆಗ್ಯುಲರ್ ಆಗಿ ಈಗ ರೆಸಿಡೆನ್ಷಿಯಲ್ ಪರ್ಪಸ್ಗೆ ನಾವು ಕೊಡ್ತಾ ಇಲ್ಲ ಸರ್. ಇದೆಲ್ಲ ಆಲ್ಮೋಸ್ಟ್ ಆಗಿ ಬೇರೆ ಇದರಲ್ಲೆಲ್ಲ ಏನ್ ಮಾಡ್ತಾರೆ ಸರ್, ಮಿನಿಮಮ್ 5, 6 ಫ್ಲೋರ್ 7, 8 ಫ್ಲೋರ್ ತನಕ ಸತನು ಈ ಮೋಟರ್ ಕೊಡ್ತಾರೆ ಸರ್. ಬಟ್ ನಾವು ಬೇಸಿಕ್ ಇಂದ ನಾವು ಇದನ್ನ ಪ್ರೊವೈಡಿಂಗ್ ನಮ್ಮ ಕಂಪ್ನಿಯಿಂದ ನಾವು ಕೊಡ್ತಾ ಇದೀವಿ ಸರ್. ಸೊ ಇದು ಮೋಟರ್ ಅದು ಬರುತ್ತೆ ಸರ್. ನಮ್ದು ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಬಾಕ್ಸ್ ಸರ್. ಇದನ್ನ ಕಂಟ್ರೋಲರ್ ಅಂತ ಹೇಳಿ ನಾವು ಕರಿತೀವಿ ಸರ್. ನಮ್ಮ ಮೇಲೆ ಲಿಫ್ಟ್ ರನ್ ಆಗ್ಬೇಕಾದ್ರೆ ಮೇನ್ ಫೀಚರ್ಸ್ ಇದೇ ಬರೋದು ಸರ್. ಕಂಟ್ರೋಲರ್ ಲಿಫ್ಟ್ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ, ಇದು ಮೇನ್ ಪವರ್ ಸಪ್ಲೈಯಿಂಗ್ ಮಾಡಕ್ಕೆ ಇದನ್ನ ಕಂಟ್ರೋಲ್ ನಾವು ಯೂಸ್ ಮಾಡ್ತೀವಿ ಸರ್. ಇದರಲ್ಲಿ ಏನು ಸರ್, ಬೇರೆ ಫ್ಲಕ್ಚುಯೇಷನ್ ಇರುತ್ತೆ ಸರ್. ಆ ಥರ ಇದು ಏನಾದ್ರೂ ತನ್ನಷ್ಟಕ್ಕೆ ತಾನೇ ಕಂಟ್ರೋಲಿಂಗ್ ತಗೊಂಡು ಆಟೋಮೆಟಿಕ್ಲಿ ರೀಜನರೇಟ್ ಮಾಡ್ಕೊಂತೀವಿ ಸರ್. ಈ ಕಂಟ್ರೋಲರ್ ಮೇನ್ ಆಗಿ ಸರ್, ಲಿಫ್ಟನ್ನ ಆಟೋಮೆಟಿಕ್ಲಿ ನಾವು ಓನ್ ಆಗಿ ನಾವೇ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ IoT ಟೆಕ್ನಾಲಜಿ ಅನ್ನೋದನ್ನ ಸರ್ ಇದರಲ್ಲಿ ನಾವು ಇನ್ಕ್ಲೂಡಿಂಗ್ ಇರುತ್ತೆ ಸರ್.
ಸೊ ಇದರಲ್ಲಿ ಏನಾಗುತ್ತೆ ಸರ್, ಇನ್ಕ್ಲೂಡಿಂಗ್ ಅಂದ್ರೆ ಈ IoT ಟೆಕ್ನಾಲಜಿ ಇನ್ಕ್ಲೂಡಿಂಗ್ ಇದ್ರೆ ಸರ್ ಅಡಿಷನಲ್ ಏನ್ ಬೇಕಾದ್ರೆ ಇದನ್ನ ಸಪ್ರೇಟ್ ಆಗಿ ತಗೋಬೇಕಾಗುತ್ತೆ ಸರ್. ಬಿಕಾಸ್ ಏನಂದ್ರೆ ಇದನ್ನ ತಗೊಳೋದ್ರಿಂದ ಸರ್ ಇದಕ್ಕೆ ಬೆನಿಫಿಟ್ ಇದೆ ಸರ್. ಈ ಬೆನಿಫಿಟ್ ಏನಂದ್ರೆ ಸರ್, ಈ IoT ಟೆಕ್ನಾಲಜಿ ಒಳಗೆ ಈ ನಮ್ದು ಕಂಟ್ರೋಲರ್ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಸತನು ನಾವು ಆನ್ಲೈನ್ ಥ್ರೂ ನಾವನ್ನ ಸರಿಪಡಿಸಕ್ ಅವಕಾಶ ಇದೆ ಸರ್. ಮೇಜರ್ ಆಗಿದ್ರೆ ಏನೇ ಬಂದ್ರು ಸರ್ ನಾವು ಅದನ್ನ ಸ್ಪಾಟ್ ಅಲ್ಲೇ ಬಂದು ಚೆಕ್ ಮಾಡೋದಕ್ಕೆ ಇದರಲ್ಲಿ ಸಿಸ್ಟಮ್ ಇರುತ್ತೆ ಸರ್. ಇನ್ನೊಂದೇನು ಸಿಸ್ಟಮ್ ಬೇಸಿಕ್ ಸರ್, ಇದರಲ್ಲಿ ನಾವು IoT ಟೆಕ್ನಾಲಜಿ ಒಳಗೆ ಈಗ ಲಿಫ್ಟ್ ಅಲ್ಲಿ ಅಳವಡಿಸಿದಾಗ ಸರ್, ಲಿಫ್ಟ್ ಅಲ್ಲಿ ಯಾರಾದ್ರೂ ಸಿಕ್ಕಾಕೊಂಡಿರ್ತಾರೆ, ಒಳಗಡೆ ಹೋಗ್ತಾ ಇರ್ತಾರೆ, ಏನೋ ಒಂದು ಪ್ರಾಬ್ಲಮ್ ಆಯ್ತು ಸರ್, ಪ್ರಾಬ್ಲಮ್ ಆದ ತಕ್ಷಣ 2-way ಕಾಲಿಂಗ್ ಅಂತ ಬರುತ್ತೆ ಸರ್. ಸೊ ಲಿಫ್ಟ್ ಒಳಗಿಂದಾನೇ ನಾವು ಕಾಲ್ ಮಾಡಿ ಇಂಟಿಮೇಷನ್ ಕೊಡ್ಬೋದು ಸರ್. ಇಂಟಿಮೇಷನ್ ಕೊಟ್ಟಾಗ ಸರ್ ಈ IoT ಟೆಕ್ನಾಲಜಿ ಒಳಗೆ ಒಂದು 10 ಮೆಂಬರ್ಸ್ ಅಲ್ಲಿ ನಮಗೆ ಫೋನ್ ನಂಬರ್ಸ್ ಹ್ಯಾಡ್ ಆಗಿರ್ತಾರೆ ಸರ್. ಆ ಫೋನ್ ನಂಬರ್ ಹೆಡಲ್ಲಿ 5% ನಿಮ್ಮ ಮನೆಯವರು ಇವ್ರು ಕೊಟ್ಟಿದ್ರೆ 5% ನಮ್ಮ ಕಂಪ್ನಿ ಎಂಪ್ಲಾಯ್ಸ್ ಅಲ್ಲಿ ಇರುತ್ತೆ ಸರ್. 10 ಮೆಂಬರ್ಸಿಗೂ ಅಟ್ ಎ ಟೈಮ್ ಕಾಲ್ ಆಲ್ಸೋ ಹೋಗುತ್ತೆ ಸರ್. ಅವಾಗ ಲಿಫ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಸತನು ನಾವು ಅವರಿಗೆ ಕಾಲ್ಸ್ ಇಂಟಿಮೇಷನ್ ಹೋದಾಗ ನಾವು ಇಮಿಡಿಯೇಟ್ಲಿ ಅದನ್ನ ಆಕ್ಷನ್ ಮಾಡ್ಬೋದು ಸರ್. ಇದರಲ್ಲಿ ಒಂದು ಟೆಕ್ನಾಲಜಿ ಆಗುತ್ತೆ ಸರ್. ಇದೇ ರೀತಿನೇ ಸರ್ ಈ ಕಂಟ್ರೋಲ್ ಪ್ಯಾನಲ್ ಏನಾದ್ರು ಒಂದು ಪ್ರಾಬ್ಲಮ್ ಆಯ್ತು ಸರ್, ಇದೇ ತರ ಹಿಂಗೆ 10 ಮೆಂಬರ್ಸ್ ಕಾಲ್ ವಾಯ್ಸ್ ಹೋಗುತ್ತೋ ಅದೇ ತರನ ಸರ್ ಮೆಸೇಜಸ್ ಹೋಗುತ್ತೆ ಸರ್. ಆ ಮೆಸೇಜಸ್ ಮುಖಾಂತರ ನಾವು ಈ ಕಂಟ್ರೋಲ್ ಪ್ಯಾನಲ್ ನಾವು ಇದರಲ್ಲಿ ನಾವು ಆನ್ಲೈನ್ ಥ್ರೂ ಸತನ ನಾವು ಸರಿಪಡಿಸೋಕೆ ಈ ಕಂಟ್ರೋಲರ್ ಅವಕಾಶ ಇದೆ ಸರ್. ಸೊ ಇದರಿಂದ ಈ IoT ಟೆಕ್ನಾಲಜಿನೂ ಮೇನ್ ಇಂಪಾರ್ಟೆಂಟ್ ಸರ್. ಈ IoT ಟೆಕ್ನಾಲಜಿ ಇರೋದ್ರಿಂದ ಸರ್ ಕಂಟ್ರೋಲರ್ ಏನ್ ಮಾಡ್ಬೇಕಾದ್ರೂ ನಾವು ಹ್ಯಾಂಡಲ್ ಮಾಡ್ಬೋದು ಸರ್. ಇದರಲ್ಲಿ ಮೋಸ್ಟ್ ಇನ್ನೊಂದು ಏನಂತ ಸರ್, ಇವಾಗ ಪರ್ಸನ್ಸ್ ಒಬ್ರು ಮನೇಲಿ ಇರಲ್ಲ ಸರ್, ಎಲ್ಲ ಔಟ್ಸೈಡ್ ಹೋಗಿರ್ತಾರೆ. ಸೊ ಲಿಫ್ಟ್ ಸತನು ನೀವು ಆನ್ಲೈನ್ ಮೊಬೈಲ್ ಮುಖಾಂತರ ನೀವು ಲಿಫ್ಟ್ ನ ಕಂಟ್ರೋಲ್ ಮಾಡ್ಬೋದು ಸರ್. ಈ ಕಂಟ್ರೋಲ್ ಮಾಡೋದು ಯಾವ ರೀತಿ ಅಂದ್ರೆ, ನಿಮಗೆ ಒಂದು ಮೊಬೈಲ್ ಅಲ್ಲಿ ಆ್ಯಪ್ ಕೊಟ್ಟಿರ್ತೀವಿ. ಆ್ಯಪ್ ಕೊಟ್ಟಾಗ ಏನ್ ಮಾಡ್ತೀವಿ ಸರ್, ಅದರಲ್ಲಿ ನೀವು ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಸತನು ನೀವು ಅಪ್ಡೇಟ್ ಮಾಡ್ಬೋದು. ಈ ಯಾರಾದ್ರೂ ಒಬ್ರು ಬಂದಿರ್ತಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತಾರೆ, ಅವ್ರನ್ನ ಸೆಕೆಂಡ್ ಫ್ಲೋರಿಗೆ ಕಳಿಸ್ಬೇಕಾಗಿರುತ್ತೆ. ಸೊ ನೀವು ಮೊಬೈಲ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಸೊ ಅದು ಗ್ರೌಂಡ್ ಇಂದ ಫಸ್ಟಿಗೆ ಅಂತ ಬರುತ್ತೆ ಸರ್. ಲಿಫ್ಟ್ ತನ್ನಷ್ಟಿಗೆ ತಾನೇ ಕೆಳಗೆ ಬಂದ್ಬಿಟ್ಟು ಸೊ ಅವ್ರು ಕರ್ಕೊಂಡು ನಂತರ ಮೇಲ್ಗಡೆ ಹೋಗುತ್ತೆ ಸರ್. ಇದು IoT ಟೆಕ್ನಾಲಜಿ ಪ್ಲಸ್ ಕಂಟ್ರೋಲಿಂಗ್ ಎರಡಕ್ಕೂ ಇದು ಬರುತ್ತೆ ಸರ್. ಸೊ ಇದಕ್ಕೆ ಏನ್ ಮಾಡ್ತೀವಿ ಸರ್, ಈ ತರ ಸಿಂಕ್ ಟಚ್ ಪ್ಯಾನಲ್ ಕೊಟ್ಟಿರ್ತೀವಿ ಸರ್. ಸೊ ಇದರಲ್ಲಿ 2 ಕಾಲಿಂಗ್ಸ್ ಇರುತ್ತೆ, ಸೊ ವಾಯ್ಸ್ ಸ್ಪೀಕರಿಂಗ್ ಇರುತ್ತೆ ಸರ್. ಸೊ ಈ ತರ ಎಲ್ಲ ಪ್ರತಿಯೊಂದು ಬಟನ್ಸ್ ಆ್ಯಡ್ ಆಗಿರುತ್ತೆ ಸರ್. ಇದು ಮಾತ್ರ ಇದು ತರ ಕೊಡುತ್ತೆ. ಇದರಲ್ಲಿ 2 ಕಲರ್ ಬರುತ್ತೆ ಸರ್, ಒಂದು ಬ್ಲ್ಯಾಕ್ ಒಂದು ವೈಟ್, ಇವೆರಡು ಪ್ರಕಾರ ಬರುತ್ತೆ ಸರ್. ದಿಸ್ ಇಸ್ ಕಂಟ್ರೋಲಿಂಗ್ ಸರ್. ಬಂದ್ಬಿಟ್ಟು ಟಚ್ ಪ್ಯಾನಲ್ಸ್ ಇರುತ್ತೆ, ಅಂದ್ರೆ ಆಪರೇಟಿಂಗ್ ಇದು ಮಾಡೋದು. ಸೊ ಇದು ಫಸ್ಟ್ ಬೇಸಿಕ್ ಅಲ್ಲ ಸರ್, ಬಟನ್ಸ್ ಇಂದ ಬರುತ್ತೆ. ಈ ಬಟನ್ಸ್ ಅಲ್ಲಿ ನಿಮಗೆ 2-way ಕಲರ್ ಬರುತ್ತೆ. ಇದರಲ್ಲಿ ನಿಮಗೆ ಅಕ್ರಿಲಿಕ್ ಗ್ಲಾಸಸ್ ಪ್ಲಸ್ ಡಿಸೈನಿಂಗ್ ಮಾಡಕ್ಕಂತ ಬಟನ್ಸ್ ಇದೆ ಸರ್. ಇದೇ ರೀತಿಯಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಕ್ರಿಲಿಕ್ ಲ್ಯಾಕರ್ಡ್ ಗ್ಲಾಸಸ್ ಅಂತ ಬರುತ್ತೆ ಸರ್. ಲ್ಯಾಕರ್ಡ್ ಗ್ಲಾಸಸ್ ಬಂದ್ಬಿಟ್ಟು ಇದು ಟಚ್ ಇನ್ ಪ್ಯಾನಲ್ ಇರುತ್ತೆ. ಜಸ್ಟ್ ನೀವು ಒಂದು ಫ್ಯೂ ಇದರಲ್ಲಿ ಆಕ್ಸೆಸ್ ಮಾಡಿದ್ರು ಸತನು ಇದು ಆಕ್ಸೆಸ್ ತಗೊಳುತ್ತೆ ಸರ್. ಸೊ ಇದರಲ್ಲಿ ಇದು ಒಂದು ಬಟನ್ ಸರ್. ಇದೇ ಸೇಮ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಬಯೋಮೆಟ್ರಿಕ್ ಅಂತ ಬರುತ್ತೆ ಸರ್. ಈ ಬಯೋಮೆಟ್ರಿಕ್ ಅಲ್ಲಿ ನಾವೇನ್ ಮಾಡಿ ಸರ್, ತಂಬಿಂಗ್ ಇರುತ್ತೆ, ಸೊ ಕಾರ್ಡ್ ಆಕ್ಸೆಸ್ ಇರುತ್ತೆ, ಪ್ಲಸ್ ಇದರಲ್ಲಿ ಪಾಸ್ವರ್ಡಿಂಗ್ ಇರುತ್ತೆ ಸರ್. ಮೇನ್ ಬಂದ್ಬಿಟ್ಟು ಇದು ತಂಬಿಂಗ್ ಸರ್. ಸೊ ಇಲ್ಲಿ ಕಾರ್ಡ್ ಆಕ್ಸೆಸ್ ಇರುತ್ತೆ, ಇದಿಷ್ಟು ಕಂಪ್ಲೀಟ್ ಪಾಸ್ವರ್ಡ್ ಆಕ್ಸೆಸ್ ಇರುತ್ತೆ ಸರ್. ಇದಿಷ್ಟು ನಿಮಗೆ ಬಯೋಮೆಟ್ರಿಕ್. ಸೊ ಕೆಳಗಡೆ ಯಾರು ನೀವು ಲಿಫ್ಟ್ ಅನ್ನ ಆನ್ ಮಾಡಬಾರ್ದು ಹೋಗ್ಬಾರ್ದು ಅಂತ ಏನಾದ್ರು ತಗೊಳೋದಾದ್ರೆ ಇದು LOP ಅಂತ ಹೇಳಿ ಇದನ್ನ ತಗೋಬೇಕು ಸರ್. ಇದು ಔಟ್ರಲ್ಲಿ ಹಾಕಿದ್ರೆ ಸೊ ಯಾರೇ ಪರ್ಸನ್ ಔಟ್ರ್ ಪಬ್ಲಿಕ್ ಬಂದ್ಬಿಟ್ಟು ಓಪನ್ ಮಾಡಿದ್ರೆ ಸತ ಲಿಫ್ಟ್ ಓಪನ್ ಆಗಲ್ಲ ಸರ್. ಸೊ ಇದ್ರ ಸೆಕೆಂಡ್ ಇದು ಫಸ್ಟ್ ಹೊರಗಡೆ ಬರುತ್ತೆ ಸರ್. ಇದು ಕಾರ್ ಕ್ಯಾಬಿನ್ ಒಳಗೆ ಬರುತ್ತೆ. ಕಾರ್ ಕ್ಯಾಬಿನ್ ಒಳಗೆ ಬಂದಾಗ ಸರ್ ನೀವು ಯಾವ ರೀತಿ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಲಾಕ್ ಬೇಕು, ಸೆಕೆಂಡ್ ಫ್ಲೋರ್ ಬೇಕು, ಥರ್ಡ್ ಫ್ಲೋರ್ ಲಾಕ್ ಆಗಬೇಕು ಅಂದ್ರೆ ಸರ್ ಫಸ್ಟ್ ಸೆಕೆಂಡ್ ಓಪನ್ ಇರುತ್ತೆ, ಥರ್ಡ್ ಫ್ಲೋರ್ ನೀವು ಏನೇ ಬಟನ್ ಆಪರೇಟ್ ಮಾಡಿದ್ರು ಲಾಕ್ ಆಗಿರುತ್ತೆ ಸರ್. ಅದಕ್ಕೆ ಇದನ್ನ ಬಯೋಮೆಟ್ರಿಕ್ ಟಚ್ ಕೊಡ್ತೀವಿ ಸರ್. ಸೊ ಇದರಲ್ಲೇ ಅಕ್ರಿಲಿಕ್ ಟಚ್ ಪ್ಯಾನಲ್ ಅಂತ ಬರ್ತದೆ ಸರ್. ಸೊ ಇದೇನಿದೆ ಸರ್, ಇದು SS ಅಕ್ರಿಲಿಕ್ ಟಚ್ ಪ್ಯಾನಲ್. ಸೊ ಮೇಲ್ಗಡೆ ಯಾವ ರೀತಿ ಡಿಸೈನ್ಸ್ ಬೇಕಾದ್ರೂ ನೀವು ತಗೋಬಹುದು ಸರ್. ಇದು ಗೋಲ್ಡ್ ಇದೆ, ರೋಸ್ ಗೋಲ್ಡ್ ಇದೆ. ಸೊ ಅದರಲ್ಲಿ ನಿಮಗೆ ಯಾವ ತರ ಇದೆಲ್ಲ ಅಕ್ರಿಲಿಕ್ ಟಚ್ ಪ್ಯಾನಲ್ ಸರ್. ಇದಿಷ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಂಡ್ರಾಯ್ಡಿಂಗ್ಸ್ ಬರುತ್ತೆ ಸರ್. ಸೊ ಆಂಡ್ರಾಯ್ಡ್ ಅಲ್ಲಿ ನಿಮಗೆ ಇಷ್ಟು ವೆರೈಟೀಸ್ ಆಫ್ ನಮ್ಮ ಹತ್ರ ಟಚ್ ಪ್ಯಾನಲ್ಸ್ ಇದೆ ಸರ್. ನಿಮ್ಗೆ ಇದರಲ್ಲಿ ಟಚ್ ಪ್ಯಾನಲ್ ಒಳಗೆ ವಾಯ್ಸಿಂಗ್ ಬರುತ್ತೆ ಸರ್, ವಿಡಿಯೋಸ್ ಬರುತ್ತೆ, ಕಾಲಿಂಗ್ ಇರುತ್ತೆ, ಆಸ್ ವೆಲ್ ಆಸ್ ಮೊಬೈಲ್ ಯಾವ ಥರ ಯೂಸ್ ಮಾಡ್ತೀವಿ ಸರ್ ಆ ಥರ ಸತನು ಯೂಸ್ ಮಾಡ್ಬೋದು. ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಟೈಪನ್ನು ಹಾಕಿಡ್ಬೋದು ಸರ್. ಲಿಫ್ಟ್ ಒಳಗಡೆ ನಿಮ್ದು ಯಾವ್ದಾದ್ರು ಮನೆ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಇದರಲ್ಲಿ ನೀವು ಹಾಕಿ ಇನ್ಕ್ಲೂಡ್ ಮಾಡ್ಬೋದು ಸರ್. ಪ್ರತಿಯೊಂದು ಸತನು ನಿಮಗೆ ಟಚ್ ಪ್ಯಾನಲ್ ಸಿಸ್ಟಮಲ್ಲಿ ಇರುತ್ತೆ ಸರ್. ಸೊ ಇದು ಒಂಥರ ಟಚ್ ಪ್ಯಾನಲ್ ಸರ್. ಇದಿಷ್ಟು ಕಂಪ್ಲೀಟ್ ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಸರ್. ಇದಿಷ್ಟು ದಟ್ಸ್ ಇವಾಗ ಇಷ್ಟೆಲ್ಲ ನೀವು ನೋಡಿ ಸರ್, ಅಲ್ಲಿ ಕ್ಯಾಬಿನ್ ನೋಡಿದ್ರಿ, ಸೊ ಇದರಲ್ಲಿ ಟಚ್ ಪ್ಯಾನಲ್ಸ್ ನೋಡಿದ್ರಿ, ಮತ್ತು ಅದರಲ್ಲಿ ನಮ್ಮ ಕಂಟ್ರೋಲರ್ ನೋಡಿ ಸರ್. ಇದಿಷ್ಟು ಮೋಸ್ಟ್ ಇದರಲ್ಲಿ ಸೇಫ್ಟಿಯಸ್ಟ್ ಸೆಕ್ಯೂರಿಟಿ ಫೀಚರ್ಸ್ ಅಲ್ಲಿ ಇದು ಒಂದು ಸರ್ ಮೇನ್ ಬಂದ್ಬಿಟ್ಟು. ಇದು ಬಂದ್ಬಿಟ್ಟು ನಮಗೆ ಸೇಫ್ಟಿಯಲ್ಲಿ ಒಂದು ಓವರ್ ಸ್ಪೀಡ್ ಗವರ್ನರ್ ಅಂತ ಒಂದು ಬರುತ್ತೆ, UCM ಅಂತ ಒಂದು ಬರುತ್ತೆ ಸರ್. ಮತ್ತೆ ಇದರಲ್ಲಿ ನೆಕ್ಸ್ಟ್ ಬಫರ್ ಅಂತ ಒಂದು ಬರುತ್ತೆ. ಇದು ಹೈಡ್ರಾಲಿಕ್ ಸ್ಪ್ರಿಂಗ್ ಇರುತ್ತೆ ಸರ್. ಇವೆಲ್ಲ ನಾವು ಸೇಫ್ಟಿ ಸೆಕ್ಯೂರಿಟಿ ಫೀಚರ್ ಅದರಲ್ಲಿ ಮೋಸ್ಟ್ ಇದರಲ್ಲಿ ಸರ್. ಇವಾಗ ಕ್ಯಾಬಿನ್ ಅಲ್ಲಿ ನೀವು
ಹೋಗ್ತಾ ಇರ್ತೀರಾ ಸರ್, ಕ್ಯಾಬಿನ್ ಅಲ್ಲಿ ಏನಾದ್ರು ಒಂದು ಮೋಸ್ಟ್ ರೋಪ್ ಗೀಪ್ ಕಟ್ ಆಗಿ ಏನಾದ್ರು ಒಂದು ಅವಘಡ ನಡೀತಿರ್ಬೋದು ಟೈಮಲ್ಲಿ ಇದು ಕಂಟ್ರೋಲಿಂಗ್ ಮಾಡುತ್ತೆ ಸರ್. ಕ್ಯಾಬಿನ್ ಮೇಲೆ ಒಂದು ಇದನ್ನ ಕೂರಿಸಿದಾಗ ಇದಕ್ಕೆ ಒಂದು ಸೆನ್ಸರ್ ಅಳವಡಿಸಿ ರೋಪ್ ಕಟ್ಟಿರ್ತೀವಿ ಸರ್. ಸೊ ಕ್ಯಾಬಿನ್ ಏನಾದ್ರು ರೋಪ್ ಕಟ್ಟಾಗಿ ಕೆಳಗಡೆ ಬೀಳೋ ಚಾನ್ಸ್ ಅಲ್ಲಿ ಇದು ತಡೆದು ಹಿಡಿದು ಕ್ಯಾಬಿನ್ ನ ಕೆಳಗಡೆ ಹೋಗ್ಲಿಲ್ಲಂಗೆ ತಡೆ ಹಿಡಿದು ನಿಲ್ಲಿಸುತ್ತೆ ಸರ್. ಸೊ ಇದು ಸ್ಪೀಡ್ ಗವರ್ನರ್ ಬರುತ್ತೆ ಸರ್. ಅದೇ ತರನೇ ಸರ್ ಇದು UCM ಅಂತೇಳಿ ನಮ್ದೇನು ಲಿಫ್ಟ್ ಓಡಾಡೋಂಥ ಟ್ರ್ಯಾಕ್ ಅಲ್ಲಿ ನಾವು ಇದನ್ನ ಅಳವಡಿಸಿರ್ತೀವಿ ಸರ್. ಈ ಟ್ರ್ಯಾಕ್ ಅಲ್ಲಿ ಇದೊಂದು ರೋಪ್ ಹಾಕ್ಬಿಟ್ಟು ಒಂದು ಸೆನ್ಸರ್ ಅಲ್ಲಿ ಇರುತ್ತೆ ಸರ್. ಈ ಸೆನ್ಸರ್ ಏನ್ ಮಾಡುತ್ತೆ, ಸೊ ರೋಪ್ ಗೀಪ್ ಏನಾದ್ರು ಕಟ್ಟಾಗಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಈ ಟ್ರ್ಯಾಕ್ ಅನ್ನ ಗಟ್ಟಿಯಾಗಿ ಇಟ್ಕೊಂಡು ನಿಂತ್ಕೊಳ್ಳುತ್ತೆ ಸರ್. ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳೋಕೆ ಅವಕಾಶ ಮಾಡಿಕೊಡುತ್ತೆ ಸರ್. ಇದು ಕೆಳಗಡೆ ಇದೆ ಸರ್. ಸೊ ಇದ್ರ ಮೇನ್ ಫೀಚರ್ಸ್ ಆಗಿ ಈ ಬಫರ್ ಅಂತ ಇರುತ್ತೆ ಸರ್. ನಾವು ಲಿಫ್ಟ್ ಕೆಳಗಡೆ 5 ಫೀಟ್ ಬಿಟ್ಟಲ್ಲಿ ಇದು ಬಫರ್ ಅಂತ ಕೊಟ್ಟಿರ್ತೀವಿ ಸರ್. ಈ ಏನ್ ನಾವು ಕೊಟ್ಟಿರೋಂಥ ಸೇಫ್ಟಿ ಫೀಚರ್ಸ್ ಅಲ್ಲಿ ಯಾವುದೂ ವರ್ಕ್ ಆಗಲಿಲ್ಲ, ಇನ್ನೇನು ನಮಗೆ ಇದು ಕೆಳಗೆ ಹೋಗುತ್ತೆ ಅನ್ನೋ ಟೈಮಲ್ಲಿ ಇದು ನಮಗೆ ಸೇಫ್ಟಿಯಾಗಿ ತಡೆಯುತ್ತೆ ಸರ್. ಮೇಲ್ಗಡೆ ಎಷ್ಟು ಸ್ಪೀಡಲ್ಲಿ ಬಂದು ಕೆಳಗಡೆ ಬೀಳ್ದು ಒಂದು 75% ಡ್ಯಾಮೇಜ್ ಆಗೋದನ್ನ ತಡೆ ಹಿಡಿದು ನಿಲ್ಲಿಸುತ್ತೆ ಸರ್. ಇದು ಹೈಡ್ರಾಲಿಕ್ ಅಂತ ಕೊಟ್ಬಿಟ್ಟು ಇದು ಸ್ಪ್ರಿಂಗ್ ಕೊಟ್ಟಿರ್ತೀವಿ. ಸೊ ಇದನ್ನ ಬಫರ್ ಇನ್ಕ್ಲೂಡ್ ಕೊಟ್ಟಿರ್ತೀವಿ ಸರ್. ಮೇಲ್ಗಡೆಯಿಂದ ಫೋರ್ಸಬಲ್ ಆಗಿ ಕೆಳ ಬಿದ್ರು ಸತಾನು ಮೇಲ್ಗಡೆ ಮತ್ತೆ ರಿವರ್ಸ್ ಎದೋಳ ಸರ್, ಟಚ್ ಆಗಿ ಕುತ್ಕೊಳ್ಳುತ್ತೆ. ಕುತ್ಕೊಂಡ ತಕ್ಷಣ ಸರ್ ಒಳಗಡೆ ಪ್ಯಾಸೆಂಜರ್ ಅವರೆಲ್ಲರಿಗೆ ಏನಾಗುತ್ತೆ ಸರ್, 85% ಇರೋದು ಒಂದು 10% 15% ಸ್ವಲ್ಪ ಡ್ಯಾಮೇಜ್ ಆಗಿ ತಡೆದು ನಿಲ್ಲಿಸುತ್ತೆ ಸರ್. ಸೊ ಇದನ್ನೆಲ್ಲ ನಾವು ಕೆಳಗಡೆ ಪಿಟ್ಟಲ್ಲಿ ಇದನ್ನ ಕೊಟ್ಟಿರ್ತೀವಿ ಸರ್. ಇದಿಷ್ಟು ಕಂಪ್ಲೀಟ್ ನಮ್ದು ಸೇಫ್ಟಿ ಮೆಜರ್ಮೆಂಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್. ಇದೆಲ್ಲ ವೀಕ್ಷಕರೇ ಯಾವ ರೀತಿ ಒಂದು ಕ್ವಾಲಿಟಿ ಇರತಕ್ಕಂಥ ಲಿಫ್ಟ್ಗಳು, ಕಲರ್ಸ್ ಆಗಿರ್ಬೋದು, ಒಂದು ಸ್ಟ್ಯಾಂಡರ್ಡ್ ಆಗಿರ್ಬೋದು, ಅದ್ರ ಜೊತೆಗೆ ಸೇಫ್ಟಿ ಪರ್ಪಸ್ ಆಗಿರ್ಬೋದು, ಒಂದು ಕ್ವಾಲಿಟಿ ಮಿಷನ್ಸ್ ಗಳಾಗಿರ್ಬೋದು, 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಲ್ಲಿ ಯೂಸ್ ಮಾಡುವಂತ ಲಿಫ್ಟ್ಗಳಾಗಿರ್ಬೋದು, ಹೀಗೆ ತುಂಬಾ ಡಿಫ್ರೆಂಟ್ ಆಫ್ ವೆರೈಟೀಸ್ ಆಫ್ ಈ ಒಂದು ಎಕ್ಸ್ಪೀರಿಯನ್ಸ್ ಸ್ಟುಡಿಯೋದಲ್ಲಿ ನಿಮಗೆ ಲಿಫ್ಟ್ ಅವೈಲೇಬಲ್ ಇದೆ. ಸೊ ಅಡ್ರೆಸ್ ಬಂದ್ಬಿಟ್ಟು ಹದಡಿ ರೋಡ್ ಅಲ್ಲಿ ಇರ್ತಕ್ಕಂಥ ರಾಯಲ್ ಎನ್ಫೀಲ್ಡ್ ಶೋರೂಮ್ ನಲ್ಲಿ ಮೇಲ್ಗಡೆ ಫ್ಲೋರ್ ಅಲ್ಲಿ ಇದೆ. ಸೊ ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ, ಸೊ ನಿಮ್ಮ ಜೊತೆಗಿರೋರ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ಸ್ ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.